ಅರೆ ಅರೆ ತಮ್ಮ, ಓಂ ಶಾಂತಿ ಕಣೋ. ಹೊಸ ವರ್ಷದ ನಿಮಿತ್ತ ಮತ್ತು ನಿರ್ಮಾಣರಾಗಿ ಜಮಾದ ಖಾತೆಯನ್ನು ಹೆಚ್ಚಿಸ್ಕೊಳ್ಬೇಕು ಮತ್ತು ಅಖಂಡ ಮಹಾದಾನಿಗಳಾಗಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಎಂದಿನಂತೆ ನೀನೇ ಮುರುಳಿ ಪ್ರಾರಂಭ ಮಾಡು. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಬಾಬ್ ದಾದಾರವರಿಗೆ ಆತ್ಮಿಕ ನಶೆ ಇದೆ. ಬಾಬ್ ದಾದಾರವರ ವಿನಃ ಮತ್ತು ಯಾವುದೇ ಧರ್ಮಾತ್ಮರಾಗಿರಲಿ ಮಹಾತ್ಮರಾಗಿರಲಿ ಇಂತಹ ಮತ್ತು ಇಷ್ಟೊಂದು ಸಹಯೋಗಿ ಭುಜಗಳು ಅವರಿಗೆ ಸಿಗೋದಿಲ್ಲ ನೋಡಿ. ಇಡೀ ಕಲ್ಪದಲ್ಲಿ ಪರಿಕ್ರಮಣ ಮಾಡಿದರೆ ಇಂತಹ ಭುಜಗಳು ಯಾರಿಗಾದರೂ ಸಿಕ್ಕಿದೆಯೇ ಅಂದಾಗ ಬಾಬ್ ದಾದಾ ಪ್ರತಿಯೊಂದು ಭುಜದ ವಿಶೇಷತೆಯನ್ನು ನೋಡ್ತಿದ್ದರು. ತಾವು ಇಡೀ ವಿಶ್ವದಿಂದ ಆರಿಸಲ್ಪಟ್ಟಿರುವ ವಿಶೇಷ ಭುಜಗಳಾಗಿದ್ದೀರಿ, ಪರಮಾತ್ಮನ ಸಹಯೋಗಿ ಭುಜಗಳಾಗಿದ್ದೀರಿ ನೋಡಿ. ಇಂದು ಈ ಹಾಲ್ನಲ್ಲಿಯೂ ಎಷ್ಟೊಂದು ಮಂದಿ ತುಂಬಲ್ಪಟ್ಟಿದ್ದೀರಿ. ಇಂದು ಹಾಲ್ನಲ್ಲಿ 18,000ಕ್ಕಿಂತ ಹೆಚ್ಚು ಸಹೋದರ ಸಹೋದರಿಯರು ಕುಳಿತಿದ್ದಾರೆ. ಎಲ್ಲರೂ ತಮ್ಮನ್ನು ಪರಮಾತ್ಮನ ಭುಜಗಳಾಗಿದ್ದೇನೆ ಎಂದು ಅನುಭವ ಮಾಡುತ್ತೀರಾ? ನಶೆ ಇದೆ ಅಲ್ವಾ? ಬಾಬ್ ದಾದಾರವರಿಗೆ ಇದೇ ಖುಷಿ ಇದೆ. ಎಲ್ಲ ಕಡೆಯಿಂದ ಹೊಸ ವರ್ಷವನ್ನು ಆಚರಿಸಲು ಎಲ್ಲರೂ ಬಂದು ತಲುಪಿದ್ದೀರಿ. ಆದರೆ ಹೊಸ ವರ್ಷವು ಏನನ್ನು ನೆನಪು ತರಿಸುತ್ತೆ? ಹೊಸ ಯುಗ, ಹೊಸ ಜನ್ಮ. ಎಷ್ಟು ಅತಿ ಹಳೆಯ ಅಂತಿಮ ಜನ್ಮವಾಗಿದೆಯೋ ಅಷ್ಟು ಹೊಸ ಜನ್ಮವು ಎಷ್ಟು ಸುಂದರವಾಗಿರುತ್ತದೆ. ಇದು ಶ್ಯಾಮ ಮತ್ತು ಅದು ಸುಂದರ. ಇನ್ನು ಸ್ಪಷ್ಟವಾಗಿ ಅಂದರೆ ಹೇಗೆ ಇಂದಿನ ದಿನ ಹಳೆಯ ವರ್ಷವು ಸ್ಪಷ್ಟವಾಗಿದೆ ಮತ್ತು ಹೊಸ ವರ್ಷವು ಸಮ್ಮುಖದಲ್ಲಿ ಸ್ಪಷ್ಟವಾಗಿದೆಯೋ ಹಾಗೆಯೇ ತಮ್ಮ ಹೊಸ ಯುಗ, ಹೊಸ ಜನ್ಮವು ಸ್ಪಷ್ಟವಾಗಿ ಸಮ್ಮುಖದಲ್ಲಿ ಬರುತ್ತಿದೆಯೇ? ಇಂದು ಕೊನೆಯ ಜನ್ಮದಲ್ಲಿ ಇದ್ದೀರಿ, ನಾಳೆ ಮೊದಲಿನ ಜನ್ಮದಲ್ಲಿ ಇರುತ್ತೀರಿ. ಇಷ್ಟು ಸ್ಪಷ್ಟವಾಗಿದೆಯಾ ಅಂತ ಬಾಬಾ ಕೇಳ್ತಿದ್ದಾರಣ್ಣ. ಲೇ ತಮ್ಮ, ಹೊಸ ವರ್ಷದಲ್ಲಿ ಯಾವ ನವೀನತೆಯನ್ನು ಮಾಡ್ತೀರಿ ಅಂತ ಕೇಳ್ತಿದ್ದಾರೆ. ಯಾವುದಾದರೂ ಯೋಜನೆಗಳನ್ನು ಮಾಡಿದ್ದೀರಾ? ಏನು ನವೀನತೆ ಮಾಡುತ್ತೀರಿ? ಸಮಾರಂಭಗಳನ್ನಂತೂ ಮಾಡುತ್ತಿರುತ್ತೀರಿ. 1,00,000 ಜನರ ಸಭೆಯನ್ನು ಮಾಡಿದ್ದೀರಿ, 2,00,000ದ್ದು ಮಾಡಿದ್ದೀರಿ. ಆದರೆ ಯಾವ ನವೀನತೆಯನ್ನು ಮಾಡಿ ತೋರಿಸುತ್ತೀರಿ? ಇಂದಿನ ಆತ್ಮಗಳು ಒಂದು ಕಡೆ ಸ್ವಪ್ರಾಪ್ತಿಗಾಗಿಯೂ ಇಚ್ಛುಕರಾಗಿದ್ದಾರೆ, ಆದರೆ ಧೈರ್ಯಹೀನರಾಗಿದ್ದಾರೆ. ಧೈರ್ಯವಿಲ್ಲ, ಕೇಳುವುದಕ್ಕೂ ಬಯಸುತ್ತಾರೆ, ಆದರೆ ಆಗುವ ಧೈರ್ಯವಿಲ್ಲ. ಇಂತಹ ಆತ್ಮಗಳನ್ನು ಪರಿವರ್ತನೆ ಮಾಡುವುದಕ್ಕೋಸ್ಕರ ಮೊದಲು ಆತ್ಮಗಳಿಗೆ ಸಾಹಸದ ರೆಕ್ಕೆಗಳನ್ನು ನೀಡಿ, ಸಾಹಸದ ರೆಕ್ಕೆಗಳ ಆಧಾರವು ಅನುಭವ ಆಗಿದೆ ಅಂದಾಗ ಅನುಭವ ಮಾಡಿಸಿ. ಅನುಭವವು ಇಂತಹ ವಸ್ತುವಾಗಿದೆ. ಸ್ವಲ್ಪ ಅಂಚಲಿ ಸಿಕ್ಕಿದ ನಂತರ ಅನುಭವ ಮಾಡುತ್ತಾರೆಂದರೆ ಅನುಭವದ ರೆಕ್ಕೆಗಳು ಎಂದಾದರೂ ಹೇಳಿ, ಇಲ್ಲವೇ ಅನುಭವ ಕಾಲುಗಳೆಂದಾದರೂ ಹೇಳಿ. ಅದರಿಂದ ಧೈರ್ಯದಲ್ಲಿ ಮುಂದುವರಿಯುತ್ತಾರೆ. ಇದಕ್ಕೋಸ್ಕರ ವಿಶೇಷವಾಗಿ ಈ ವರ್ಷ ನಿರಂತರ ಅಖಂಡ ಮಹಾದಾನಿಗಳಾಗಬೇಕು. ಅಖಂಡ ಮನಸ್ಸಿನ ಮೂಲಕ ಶಕ್ತಿ ಸ್ವರೂಪರನ್ನಾಗಿ ಮಾಡಿ ಮಹಾದಾನಿಗಳಾಗಿ ನಿರಂತರ ಶಕ್ತಿಗಳ ಅನುಭವ ಮಾಡಿಸಿ. ಮನಸ್ಸಿನ ಮೂಲಕ ಪ್ರಕಂಪನಗಳ ಮೂಲಕ ಅನುಭವ ಮಾಡಿಸಿ. ವಾಚಾದ ಮೂಲಕ ಜ್ಞಾನ ದಾನ ಮಾಡಿ, ಕರ್ಮದ ಮೂಲಕ ಗುಣಗಳ ದಾನ ಮಾಡಿ. ಇಡೀ ದಿನ ಮನಸ್ಸಿನ ಮೂಲಕ ಇಲ್ಲವೇ ವಾಚ ಅಥವಾ ಕರ್ಮ ಮೂರರ ಮೂಲಕ ಅಖಂಡ ಮಹಾದಾನಿಗಳಾಗಿ ಸಮಯ ಪ್ರಮಾಣ ಕೆಲವೊಮ್ಮೆ ದಾನ ಮಾಡುವುದಲ್ಲ, ಅಖಂಡ ದಾನಿಗಳಿಗಾಗಿ. ಏಕೆಂದರೆ ಆತ್ಮಗಳಿಗೆ ಈಗ ಇದರ ಅವಶ್ಯಕತೆ ಇದೆ ಅಂದ ಮೇಲೆ ಮಹಾದಾನಿಗಳಾಗುವುದಕ್ಕೋಸ್ಕರ ಮೊದಲು ತಮ್ಮ ಜಮಾದ ಖಾತೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ. 4 ಸಬ್ಜೆಕ್ಟ್ಗಳಲ್ಲಿ ಜಮಾದ ಖಾತೆಯು ಎಷ್ಟು ಪರ್ಸೆಂಟ್ನಲ್ಲಿ ಇದೆ? ಒಂದು ವೇಳೆ ಸ್ವಯಂನಲ್ಲಿ ಜಮಾದ ಖಾತೆ ಇಲ್ಲವೆಂದರೆ ಮಹಾದಾನಿಗಳು ಹೇಗೆ ಆಗುತ್ತೀರಿ? ಮತ್ತು ಜಮಾದ ಖಾತೆಯನ್ನು ಪರಿಶೀಲನೆ ಮಾಡಿಕೊಳ್ಳುವ ಚಿಹ್ನೆ ಏನಾಗಿದೆ? ಮನಸ, ವಾಚ, ಕರ್ಮದ ಮೂಲಕ ಸೇವೆಯನ್ನಂತೂ ಮಾಡಿದ್ದೀರಿ, ಆದರೆ ಜಮಾದ ಚಿಹ್ನೆ ಆಗಿದೆ. ಸೇವೆ ಮಾಡುತ್ತಿದ್ದರೂ ಸಹ ಮೊದಲು ಸ್ವಯಂನ ಸಂತುಷ್ಟತೆ ಇರುವುದು. ಜೊತೆಗೆ ಯಾರ ಸೇವೆ ಮಾಡುತ್ತೀರೋ ಆ ಆತ್ಮಗಳಲ್ಲಿ ಖುಷಿಯ ಸಂತುಷ್ಟತೆ ಬಂದಿದೆ. ಒಂದು ವೇಳೆ 2 ಕಡೆ ಸಂತುಷ್ಟತೆ
ಇಲ್ಲವೆಂದರೆ ತಿಳಿಯಿರಿ, ಸೇವೆಯ ಖಾತೆಯಲ್ಲಿ ತಮ್ಮ ಸೇವೆಯ ಫಲವು ಜಮಾ ಆಗಲಿಲ್ಲ. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ಈ ವರ್ಷ ವಿಶೇಷವಾಗಿ ಯಾವ ಗಮನ ಕೊಡಬೇಕಾಗಿದೆ ಗೊತ್ತಾ? ತಮ್ಮ ತಮ್ಮ ಜಮಾದ ಖಾತೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ. ಪರಿಶೀಲಿಸುವವರಾಗಿ ಪರಿವರ್ತಕರೂ ಸಹ ಆಗಿ. ಯಾಕೆಂದರೆ ಸಮಯದ ಸಮೀಪತೆಯ ಚಿಹ್ನೆಗಳನ್ನು ನೋಡ್ತಾ ಇದ್ದೀರಿ ಮತ್ತು ಬಾಪ್ ದಾದಾರವರೊಂದಿಗೆ ನಾವು ಸಮಾನರಾಗುತ್ತೇವೆ ಎಂಬ ಪ್ರತಿಜ್ಞೆಯನ್ನು ಮಾಡಿದ್ದೀರಿ. ಪ್ರತಿಜ್ಞೆ ಮಾಡಿದ್ದೀರಾ ಅಲ್ವಾ? ಯಾರು ಪ್ರತಿಜ್ಞೆ ಮಾಡಿದ್ದೀರೋ ಅವರು ಕೈ ಎತ್ತಿ ಅಂತ ಕೇಳ್ತಿದಾರಣ್ಣ. ಪ್ರತಿಜ್ಞೆಯನ್ನ ಪಕ್ಕಾ ಮಾಡಿದ್ದೀರಾ ಅಥವಾ ಪರ್ಸೆಂಟೇಜ್ನಲ್ಲಿ ಇದೆಯೋ? ಪಕ್ಕಾ ಮಾಡಿದ್ದೀರಾ ಅಲ್ವಾ? ಅಂದಮೇಲೆ ಬ್ರಹ್ಮ ತಂದೆಯ ಸಮಾನ ಜಮಾದ ಖಾತೆಯೂ ಇರಬೇಕಲ್ವಾ? ಬ್ರಹ್ಮ ತಂದೆಯ ಸಮಾನರಾಗಬೇಕಂದ್ರೆ ಬ್ರಹ್ಮ ತಂದೆಯನ್ನ ಯಾವ ವಿಶೇಷತೆಯನ್ನ ಚರಿತ್ರೆಯನ್ನ ನೋಡಿದ್ರಿ? ಆದಿಯಿಂದ ಹಿಡಿದು ಅಂತ್ಯದವರೆಗೆ ಪ್ರತಿಯೊಂದು ಮಾತಿನಲ್ಲಿ ನಾನು ಎಂದು ಹೇಳಿದಿರೋ ಅಥವಾ ಬಾಬಾ ಎಂದು ಹೇಳಿದರೋ? ನಾನು ಮಾಡುತ್ತಿದ್ದೇನೆ, ಆದರೆ ತಂದೆಯೇ ಮಾಡಿಸುತ್ತಿದ್ದಾರೆ. ಯಾರೊಂದಿಗೆ ಮಿಲನ ಮಾಡಲು ಬಂದಿದ್ದೀರಿ? ತಂದೆಯೊಂದಿಗೆ ಮಿಲನ ಮಾಡಲು ಬಂದಿದ್ದೀರಿ. ನನ್ನತನದ ಅಭಾವ ವಿದ್ಯೆಯನ್ನು ನೋಡಿದ್ದೀರಾ? ಪ್ರತಿಯೊಂದು ಮುರಳಿಯಲ್ಲಿಯೂ ಬಾಬಾ ಎಂದು ಎಷ್ಟು ಸಾರಿ ನೆನಪು ತರಿಸುತ್ತಾರೆ ಅಂದಾಗ ಸಮಾನರಾಗುವುದು ಎಂಬುದರ ಅರ್ಥವೇ ಆಗಿದೆ. ಮೊದಲು ನಾನು ಎಂಬುದರ ಅಭಾವವಿರಲಿ. ಮೊದಲೇ ತಿಳಿಸಿದ್ದೇವೆ, ಬ್ರಾಹ್ಮಣರ ನನ್ನತನವು ಸಹ ಬಹಳ ರಾಯಲ್ ಆಗಿರುತ್ತದೆ. ನೆನಪಿದೆ ಅಲ್ಲವೇ? ತಿಳಿಸಿದ್ದವರಲ್ಲವೇ? ಬಾಪ್ ದಾದಾರವರು ಪ್ರತ್ಯಕ್ಷತೆಯನ್ನ ಎಲ್ಲರೂ ಬಯಸುತ್ತಾರೆ. ಬಾಪ್ ದಾದಾರವರ ಪ್ರತ್ಯಕ್ಷತೆ ಮಾಡಬೇಕೆಂಬ ಬಹಳ ಯೋಜನೆಗಳನ್ನು ಮಾಡ್ತೀರಿ, ಒಳ್ಳೆಯ ಯೋಜನೆಗಳನ್ನು ಮಾಡ್ತೀರಿ. ಬಾಪ್ ದಾದಾ ಖುಷಿಯಾಗುತ್ತಾರೆ. ಆದರೆ ಈ ರಾಯಲ್ ರೂಪದ ನನ್ನತನವು ಯೋಜನೆಯಲ್ಲಿ ಸಫಲತೆಯನ್ನು ಕೆಲವೊಂದು ಪರ್ಸೆಂಟೇಜನ್ನು ಕಡಿಮೆ ಮಾಡಿಬಿಡುತ್ತೆ. ಸ್ವಾಭಾವಿಕವಾಗಿ ಸಂಕಲ್ಪದಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ, ಪ್ರತಿಯೊಂದು ಸಂಕಲ್ಪದಲ್ಲಿಯೂ ಬಾಬಾ ಅಂದರೆ ಬಾಬಾನ ಸ್ಮೃತಿಯಲ್ಲಿ ಇರಿ. ನನ್ನತನ ಅಲ್ಲ, ಬಾಬಾರವರು ಮಾಡಿಸುತ್ತಿದ್ದಾರೆ. ಬಾಪ್ ದಾದಾರವರು ಈ ರಾಯಲ್ ರೂಪದ ನಾನು ಎಂಬ ಗೀತೆಯನ್ನು ಬಹಳ ಕೇಳುತ್ತಾರೆ. ನಾನು ಏನು ಮಾಡಿದಿನೋ ಅದೇ ಸರಿ, ನಾನು ಏನನ್ನು ಯೋಚಿಸಿದೆನೋ ಅದೇ ಸರಿ, ಅದೇ ಆಗಬೇಕು. ಈ ನಾನು ಎನ್ನುವುದು ಮೋಸಗೊಳಿಸುತ್ತದೆ. ಬಲೆ ಯೋಚಿಸಿ ಹೇಳಿ, ಆದರೆ ನಿಮಿತ್ತ ಮತ್ತು ನಿರ್ಮಾಣ ಭಾವದಿಂದ ನಾನು ಎಂದು ಹೇಳಿ. ಬಾಪ್ ದಾದಾ ಮೊದಲು ಸಹ ಒಂದು ಆತ್ಮಿಕ ವ್ಯಾಯಾಮವನ್ನು ಕಲಿಸಿದ್ದರು. ಅದು ಯಾವುದೋ? ಈಗಿನ ಮಾಲೀಕರು, ಈಗಿನ ಬಾಲಕರು ವಿಚಾರವನ್ನು ತಿಳಿಸುವುದರಲ್ಲಿ ಮಾಲೀಕ. ಅದು ಮೆಜಾರಿಟಿ ಆತ್ಮಗಳಿಂದ ಅಂತಿಮ ತೀರ್ಮಾನವಾದ ಮೇಲೆ ಬಾಲಕತನ. ಈ ಮಾಲೀಕ ಮತ್ತು ಬಾಲಕ, ಈ ಆತ್ಮಿಕ ವ್ಯಾಯಾಮವು ಅವಶ್ಯಕವಾಗಿದೆ. ಕೇವಲ ಬಾಪ್ ದಾದಾರವರ 3 ಶಬ್ದಗಳ ಶಿಕ್ಷಣವನ್ನು ನೆನಪಿಟ್ಟುಕೊಳ್ಳಿ. ಎಲ್ಲರಿಗೂ ನೆನಪಿದೆಯೇ? ಮನಸ್ಸಿನಲ್ಲಿ ನಿರಾಕಾರಿ, ಮಾತಿನಲ್ಲಿ ನಿರಹಂಕಾರಿ, ಕರ್ಮದಲ್ಲಿ ನಿರ್ವಿಕಾರಿ. ಯಾವಾಗಲೇ ಸಂಕಲ್ಪ ಮಾಡುತ್ತೀರೆಂದರೆ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಸಂಕಲ್ಪ ಮಾಡಿ, ಮತ್ತೆಲ್ಲವೂ ಮರೆತು ಹೋಗಲಿ. ಆದರೆ 3 ಶಬ್ದಗಳನ್ನು ಮರೆಯಬೇಡಿ. ಈ ಸಾಕಾರ ರೂಪದ 3 ಶಬ್ದಗಳ ಶಿಕ್ಷಣವು ಉಡುಗೊರೆಯಾಗಿದೆ. ಅಂದಾಗ ಬ್ರಹ್ಮ ತಂದೆಯೊಂದಿಗೆ ಸಾಕಾರ ರೂಪದಲ್ಲಿಯೂ ಬಹಳ ಪ್ರೀತಿ ಇದೆ. ಈಗಲೂ ಸಹ ಕೆಲವರು ಡಬಲ್ ವಿದೇಶಿಯರು ಅನುಭವವನ್ನು ತಿಳಿಸುತ್ತಾರೆ. ಬ್ರಹ್ಮ ತಂದೆಯೊಂದಿಗೆ ಬಹಳ ಪ್ರೀತಿ ಇದೆ, ನೋಡಿಲ್ಲ, ಆದರೂ ಸಹ ಪ್ರೀತಿ ಇದೆ. ಇದೆಯೇ ಡಬಲ್ ವಿದೇಶಿಯರಿಗೆ ಬ್ರಹ್ಮ ತಂದೆಯೊಂದಿಗೆ ಹೆಚ್ಚಿನ ಪ್ರೀತಿ ಇದೆಯಲ್ಲವೇ? ಅಂದ ಮೇಲೆ ಯಾರೊಂದಿಗೆ ಪ್ರೀತಿ ಇರುತ್ತದೆಯೋ ಅವರ ಕೊಡುಗೆಯನ್ನು ಬಹಳ ಜೋಪಾನವಾಗಿ ಇಟ್ಟುಕೊಳ್ಳುತ್ತಾರೆ. ಬಲೆ ಅದು ಅತಿ ಚಿಕ್ಕ ಉಡುಗೊರೆ ಆಗಿರಬಹುದು, ಆದರೆ ಯಾರೊಂದಿಗೆ ಪ್ರೀತಿ ಇರುತ್ತದೆಯೋ ಅವರ ಉಡುಗೊರೆಯನ್ನು ಬಹಳ ಜೋಪಾನವಾಗಿ ಇಟ್ಟುಕೊಳ್ಳುತ್ತಾರೆ, ಬಚ್ಚಿಡುತ್ತಾರೆ. ಅಂದಾಗ ಬ್ರಹ್ಮ ತಂದೆಯೊಂದಿಗೆ ಪ್ರೀತಿ ಇದೆ ಅಂದರೆ ಈ 3 ಶಬ್ದಗಳೊಂದಿಗೆ
ಪ್ರೀತಿ ಇದೆ. ಇದರಲ್ಲಿ ಸಂಪನ್ನರಾಗುವುದು ಅಥವಾ ಸಮಾನರಾಗುವುದು ಬಹಳ ಸಹಜವಾಗಿ ಬಿಡುತ್ತದೆ. ಬ್ರಹ್ಮ ತಂದೆಯು ಏನು ಹೇಳಿದರೆಂದು ನೆನಪು ಮಾಡಿಕೊಳ್ಳಿ. ಅಣ್ಣ, ಬಾಬಾ ಹೇಳ್ತಾರೆ, ಈಗ ಎಲ್ಲರೂ ಏನು ಮಾಡುತ್ತೀರಿ? ಬಾಪ್ ದಾದಾರವರು ಸಹ ಹೊಸ ವರ್ಷದ ಉಪಹಾರ ಕೊಡುವಿರೋ ಅಥವಾ ಇಲ್ಲವೋ? ಹೊಸ ವರ್ಷದಲ್ಲಿ ಏನನ್ನು ಮಾಡ್ತೀರಿ? ಒಬ್ಬರು ಇನ್ನೊಬ್ಬರಿಗೆ ಉಪಹಾರ ಕೊಡ್ತೀರಲ್ವೇ? ಒಬ್ಬರು ಶುಭಾಶಯದ ಪತ್ರವನ್ನು ಕೊಡ್ತೀರಿ, ಒಬ್ಬರು ಉಪಹಾರವನ್ನು ಕೊಡ್ತೀರಿ. ಬಾಪ್ ದಾದಾರವರಿಗೆ ಕಾರ್ಡ್ ಬೇಡ, ರೆಕಾರ್ಡ್ ಬೇಕು. ಎಲ್ಲ ಮಕ್ಕಳು ರೆಕಾರ್ಡ್ ನಂಬರ್ನಲ್ಲಿ 1 ಆಗಿರಬೇಕು. ಈ ರೆಕಾರ್ಡ್ ಬೇಕು, ನಿರ್ವಿಘ್ನರಾಗಿರಲಿ. ಈಗಿನ್ನು ಕೆಲ ವಿಘ್ನಗಳ ಮಾತುಗಳನ್ನು ಕೇಳ್ತಿರ್ತಾರೆ ಅಂದಾಗ ಬಾಪ್ ದಾದಾರವರಿಗೆ ಒಂದು ನಗುವಿನ ಆಟ ನೆನಪು ಬರುತ್ತೆ. ಆ ನಗುವಿನ ಆಟ ಯಾವುದು ಅಂತ ಗೊತ್ತಾ? ಅದು ಆಟವಾಗಿದೆ. ವೃದ್ಧರು ಗೊಂಬೆಗಳ ಆಟ ಆಡ್ತಾರೆ. ವೃದ್ಧರಾಗಿದ್ದಾರೆ, ಆದರೆ ಗೊಂಬೆಗಳೊಂದಿಗೆ ಆಟವಾಡ್ತಾರೆ ಅಂದಾಗ ನಗುವಿನ ಆಟವಾಗುತ್ತದೆ ಅಲ್ವೇ? ಈಗ ಏನೆಲ್ಲ ಚಿಕ್ಕ ಚಿಕ್ಕ ಮಾತುಗಳನ್ನು ಕೇಳ್ತೀರಿ, ನೋಡ್ತೀರಿ ಅನಿಸುತ್ತದೆ. ಇವರು ವಾನಪ್ರಸ್ಥಿಗಳು ಮತ್ತು ಇದೆಲ್ಲ ಮಾತುಗಳು ಚಿಕ್ಕದಾಗಿದೆ. ಈ ರೆಕಾರ್ಡ್ ತಂದೆಗೆ ಇಷ್ಟವಾಗೋದಿಲ್ಲ. ಇದರ ಬದಲಾಗಿ ಕಾರ್ಡ್ ಬದಲಾಗಿ ರೆಕಾರ್ಡ್ ಕೊಡಿ. ನಿರ್ವಿಘ್ನ ಚಿಕ್ಕ ಮಾತುಗಳು ಸಮಾಪ್ತಿಯಾಗಲಿ. ದೊಡ್ಡದನ್ನು ಚಿಕ್ಕದಾಗಿ ಮಾಡುವುದನ್ನು ಕಲಿಯಿರಿ ಮತ್ತು ಚಿಕ್ಕದನ್ನು ಸಮಾಪ್ತಿ ಮಾಡಲು ಕಲಿಯಿರಿ. ಬಾಪ್ ದಾದಾರವರು ಒಬ್ಬೊಬ್ಬ ಮಗುವಿನ ಮುಖವನ್ನು, ಬಾಪ್ ದಾದಾರವರ ಮುಖವನ್ನು ನೋಡುವ ದರ್ಪಣವನ್ನಾಗಿ ಮಾಡಲು ಬಯಸುತ್ತಾರೆ. ನಿಮ್ಮ ದರ್ಪಣದಲ್ಲಿ ಬಾಪ್ ದಾದಾರವರು ಕಾಣಿಸಲಿ. ಇಂತಹ ವಿಚಿತ್ರ ದರ್ಪಣವನ್ನು ಬಾಪ್ ದಾದಾರವರಿಗೆ ಉಪಹಾರವನ್ನಾಗಿ ಕೊಡಿ. ಪರಮಾತ್ಮ ಕಾಣಿಸುವಂತಹ ದರ್ಪಣ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ದಾನ ಫರಿಷ್ಠಾತನದ ಸ್ಥಿತಿಯ ಮುಖಾಂತರ ತಂದೆಯ ಸ್ನೇಹದ ರಿಟರ್ನ್ ಕೊಡುವಂತಹ ಸಮಾಧಾನ ಸ್ವರೂಪ ಭವ ಫರಿಷ್ಠಾನದ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಇದೇ ತಂದೆಗೆ ಸ್ನೇಹದ ರಿಟರ್ನ್ ಕೊಡುವುದಾಗಿದೆ. ಇಂತಹ ರಿಟರ್ನ್ ಕೊಡುವಂಥವರು ಸಮಾಧಾನ ಸ್ವರೂಪರಾಗಿ ಬಿಡುವರು. ಸಮಾಧಾನ ಸ್ವರೂಪರಾಗುವುದರಿಂದ ತಮ್ಮ ಸ್ವಯಂನ ಹಾಗೂ ಅನ್ಯ ಆತ್ಮರ ಸಮಸ್ಯೆಗಳು ಸ್ವತಃ ಸಮಾಪ್ತಿಯಾಗಿ ಬಿಡುತ್ತದೆ. ಈಗ ಇಂತಹ ಸೇವೆ ಮಾಡುವ ಸಮಯವಾಗಿದೆ. ತೆಗೆದುಕೊಳ್ಳುವುದರ ಜೊತೆಗೆ ಕೊಡುವಂತಹ ಸಮಯವಾಗಿದೆ. ಆದ್ದರಿಂದ ಈಗ ತಂದೆಯ ಸಮಾನ ಉಪಕಾರಿಗಳಾಗಿ ಕೂಗನ್ನು ಕೇಳುತ್ತಾ ನಿಮ್ಮ ಫರಿಷ್ಠಾ ರೂಪದ ಮುಖಾಂತರ ಅಂತಹ ಆತ್ಮಗಳ ಬಳಿಗೆ ತಲುಪಿಬಿಡಿ ಮತ್ತು ಸಮಸ್ಯೆಗಳಿಂದ ಸುಸ್ತಾಗಿರುವ ಆತ್ಮಗಳ ಸುಸ್ತನ್ನು ದೂರ ಮಾಡಿ. ಸ್ಲೋಗನ್: ವ್ಯರ್ಥದಲ್ಲಿ ಕೇರ್ಲೆಸ್ ಆಗಿ, ಆದರೆ ಮರ್ಯಾದೆಗಳಲ್ಲಿ ಅಲ್ಲ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.